ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಇವತ್ತು ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನದಿಂದ ಸಾಕಷ್ಟು ರೀತಿಯ ಸಂಗೀತ ಲೋಕ ಅನಾಥವಾಗಿದೆ. ಆಶಾ ಭೋಸ್ಲೆ ಹಾಗೂ ಹುಬ್ಬಳ್ಳಿಗೆ ಸಾಕಷ್ಟು ನಂಟಿದೆ. ಅದು ವಿಶೇಷವಾಗಿ ಖ್ಯಾತ ಹಿಂದೂಸ್ತಾನಿ ಗಾಯಕಿ ದಿವಂಗತ ಗಂಗೂಬಾಯಿ ಹಾನಗಲ್ ಅವರ ಒಡನಾಡಿಗಿದ್ದರು. ಜೊತೆಗೆ ಅನೇಕ ಅವರ ಕಾರ್ಯಕ್ರಮಗಳನ್ನು ಸ್ವತಃ ಇವರು ಕೊಟ್ಟಿದ್ದಾರೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಪ್ರಶಸ್ತಿ ಪಡೆಯುವಾಗ ಸಹ ಗಂಗೂಬಾಯಿ ಹಾನಗಲ್ ಅವರನ್ನ ಆಶೀರ್ವಾದ ಪಡೆದುಕೊಳ್ಳೋದು. ಅವರು ಹುಬ್ಬಳ್ಳಿಗೆ ಬಂದಾಗ ಗಂಗೂಬಾಯಿ ಹಾನಗಲ್ ಅವರನ್ನು ಭೇಟಿಯಾಗ್ತದೆ ಮತ್ತು ಗಂಗೂಬಾಯಿ ಹಾನಗಲ್ ಅವರು ಮುಂಬೈಗೆ ಹೋದಾಗ ಅವರ ಆಶಾ ಭೋಸ್ಲೆ ಅವರ ಜೊತೆ ಇರತಕ್ಕಂಥ ಅನೇಕ ಪ್ರಸಂಗಗಳಲ್ಲಿ ಅವರ ಒಡನಾಟ ಇತ್ತು. ನಾವು ಇವತ್ತು ಹುಬ್ಬಳ್ಳಿಯ ದಿವಂಗತ ಗಂಗೂಬಾಯಿ ಹಾನಗಲ್ ಅವರ ನಿವಾಸದಲ್ಲಿದ್ದೇವೆ. ನೋಡ್ತಾ ಇರ್ಬೋದು ಗಂಗೂಬಾಯಿ ಹಾನಗಲ್ ಮತ್ತು ಆಶಾ ಭೋಸ್ಲೆ ಅವರ ಮತ್ತು ಅವರ ಗಂಗೂಬಾಯಿ ಹಾನಗಲ್ ಅವರ ಕುಟುಂಬಕ್ಕೂ ಸಾಕಷ್ಟು ಹತ್ತಿರದಂಥವರು ಆಶಾ ಭೋಸ್ಲೆ ಅವರು. ಇವತ್ತು ಹುಬ್ಬಳ್ಳಿಯಲ್ಲಿ ಬಂದಾಗ ಏನು ಗಂಗೂಬಾಯಿ ಹಾನಗಲ್ ಅವರ ನಿವಾಸಕ್ಕೆ ಆಶಾ ಭೋಸ್ಲೆ ಭೇಟಿಯಾದಾಗ ಆಶಾ ಭೋಸ್ಲೆ ಅವರ ಸಹೋದರ ಮತ್ತು ಜೊತೆಗೆ ಗಂಗೂಬಾಯಿ ಹಾನಗಲ್ ಅವರ ಮೊಮ್ಮಗ ಮನೋಜ್ ಹಾನಗಲ್ ಇರ್ಬೋದು ಮತ್ತು ದಿವಂಗತ ಗಂಗೂಬಾಯಿ ಹಾನಗಲ್ ಅವರು ಸಹ ಅವರು ಒಂದೇ ಫೋಟೋದಲ್ಲಿ ಇರ್ತಕ್ಕಂಥದ್ದು. ಅನೇಕ ಇಂಥ ಅಪರೂಪದ ಸನ್ನಿವೇಶಗಳನ್ನು ನಾವು ನೋಡ್ತಿರ್ಬೋದು. ಯಾಕಂದರೆ ಅನೇಕ ರೀತಿಯಂಥ ಈ ಸಂಗೀತ ಲೋಕದಲ್ಲಿ ಕೆಲಸ ಮಾಡತಕ್ಕಂಥ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥಾಗ ಗಂಗೂಬಾಯಿ ಹಾನಗಲ್ ಇರ್ಬೋದು ಮತ್ತು ಏನು ಆಶಾ ಭೋಸ್ಲೆ ಅವರು ಸಾಕಷ್ಟು ರೀತಿಯ ಚರ್ಚೆಯನ್ನು ಮಾಡ್ತಿದ್ರು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಕೊಡೋಕೆ ಹೋದಾಗ ಸಹ ಹೊಸ ಹೊಸ ಆಯಾಮಗಳ ಚರ್ಚೆ ಮಾಡೋದು ಮತ್ತು ಅವರ ಅನೇಕ ಕಷ್ಟ ನಷ್ಟ ನೋವು ನಲಿವುಗಳಿದ್ದಾಗ ಸ್ವತಃ ಆಶಾ ಭೋಸ್ಲೆ ಅವರು ಗಂಗೂಬಾಯಿ ಹಾನಗಲ್ ಅವ್ರ ಜೊತೆ ಹಂಚ್ಕೊಳ್ತಿದ್ರು. ಯಾಕಂದರೆ ಆಶಾ ಭೋಸ್ಲೆ ಅವರು ಸಾಕಷ್ಟು ರೀತಿಯ ವೈಯಕ್ತಿಕ ಬದುಕಿನಲ್ಲಿ ನೊಂದು ಬೆಂದವರು. ಅಂಥ ಸಂದರ್ಭದಲ್ಲಿ ಅನೇಕ ಅವರಿಗೆ ಧೈರ್ಯ ತುಂಬಿದಂಥವರು ಗಂಗೂಬಾಯಿ ಹಾನಗಲ್ ಅವರು. ಅವರು ಹುಬ್ಬಳ್ಳಿಗೆ ಬಂದಾಗ ವಿಶೇಷವಾಗಿ ಗಂಗೂಬಾಯಿ ಹಾನಗಲ್ ಅವರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದರು. ಅವರ ಅನೇಕ ಭಾವಚಿತ್ರಗಳು ಅವರು ಬಂದು ಭೇಟಿ ಕೊಟ್ಟಂಥ ಸಂದರ್ಭಗಳು ನಾವಿಲ್ಲಿ ನೋಡ್ಬೋದು. ಏಕೆಂದರೆ ವಿಶೇಷ ಅಂದರೆ ಆಶಾ ಭೋಸ್ಲೆ ಅವರಿಗೆ ಸಾಕಷ್ಟು ರೀತಿಯ ಮಾರ್ಗದರ್ಶನ ಮಾಡಿದಂಥವರು ಗಂಗೂಬಾಯಿ ಹಾನಗಲ್ ಅವರು. ಆದ್ದರಿಂದ ಗಂಗೂಬಾಯಿ ಹಾನಗಲ್ ಮತ್ತು ಆಶಾ ಭೋಸ್ಲೆ ಅವರ ಸಂಬಂಧ ಭಾಳ ನಿಗೂಢ ಭಾಳ ಅಪಾರವಾಗಿತ್ತು. ಅದು ಬಿಡಿಸಲಾರದ ನಂಟಾಗಿತ್ತು. ಯಾಕಂದರೆ ಅನೇಕ ಕಾರ್ಯಕ್ರಮಗಳಲ್ಲಿ ಸ್ವತಃ ಆಶಾ ಭೋಸ್ಲೆ ಅವರು ಗಂಗೂಬಾಯಿ ಹಾನಗಲ್ ಅವ್ರ ಜೊತೆ ಪ್ರಶಸ್ತಿನ ಪಡೆದಿರೋದು ಮತ್ತು ಅನೇಕ ವೇದಿಕೆಗಳನ್ನು ಹಂಚಿಕೊಂಡಿದ್ದರು. ಆದ್ದರಿಂದ ಇವತ್ತು ಆಶಾ ಭೋಸ್ಲೆ ಅವರು ಇಲ್ಲ ಅಂದರೂ ಸಹ ಅವರ ಅನೇಕ ನೆನಪುಗಳನ್ನು ಇವತ್ತು ನಾವು ಈ ಮೂಲಕ ಗಂಗೂಬಾಯಿ ಹಾನಗಲ್ ಅವರ ಮನೆಯಲ್ಲಿ ಭೇಟಿ ಕೊಡೋದು, ಅವರ ಅಪರೂಪದ ಚಿತ್ರಗಳ ಮೂಲಕ, ಅವರ ಭೇಟಿ ಒಡನಾಟಗಳ ಮೂಲಕ ಕುಟುಂಬದ ಗಂಗೂಬಾಯಿ ಹಾನಗಲ್ ಅವರ ಕುಟುಂಬದ ಸದಸ್ಯರು ಅನೇಕ ಭಾವುಕಗಳ ಕ್ಷಣಗಳನ್ನು ನೆನೆಸ್ಕೊಳ್ತಿರ್ಬೋದು. ಇವತ್ತು ಆಶಾ ಭೋಸ್ಲೆ ನಮ್ಮ ಜೊತೆ ಇರ್ತಿದ್ರು. ಅವರ ಕೊಟ್ಟಂಥ ಕೊಡುಗೆ ಜೀವಂತವಾಗಿದೆ ಅಂತ ಹೇಳ್ಬೋದು. KJ ನ್ಯೂಸ್ಗಾಗಿ ಹುಬ್ಬಳ್ಳಿಯಿಂದ ರಾಹುಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್.